ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಆಸ್ಪತ್ರೆ ಜೀವ ಉಳಿಸುವ ಸ್ಥಳ, ಅದೇ ರೀತಿ ಬಿಲ್ ನೋಡಿ ಜೀವ ಹೋಗೋ ಹಾಗೆ ಭಯ ಹುಟ್ಟಿಸೋ ಸ್ಥಳ. ಏನೇ ಆದರೂ ಪರವಾಗಿಲ್ಲ, ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿಯನ್ನ ಮಾತ್ರ ಕೊಡಬೇಡ ದೇವ್ರೆ ಅಂತ ಅದೆಷ್ಟೋ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಕಾರಣ ಆಸ್ಪತ್ರೆ ಬಿಲ್ ಮುಟ್ಟಿದ್ರು ನೂರಾರು ರೂಪಾಯಿ, ಮಾತ್ರೆ ಕೊಟ್ಟರು ಸಾವಿರ ಖರ್ಚು, ಇನ್ನು ಸಣ್ಣ ಪುಟ್ಟ ಆಪರೇಷನ್ ಅಂದ್ರೂ ಲಕ್ಷಕ್ಕಿಂತ ಕಮ್ಮಿಯಲ್ಲಿ ಮುಗಿಯೋದಿಲ್ಲ ಅನ್ನೋದು ಭಾರತೀಯರಿಗೆ ಅರ್ಥವಾಗಿದೆ. ಇಷ್ಟಾದ್ರೂ ಕೂಡ ಆಸ್ಪತ್ರೆಗೆ ಜನ ಹೋಗ್ತಾರೆ ಅಂದ್ರೆ ವಿಧಿ ಇಲ್ಲ. ನಮ್ಮವರನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಕನಿಷ್ಠ ಏನಾದ್ರೂ ಒಂದು ಪ್ರಯತ್ನ ಮಾಡ್ಬೇಕಲ್ವಾ ಅನ್ನೋ ಮನಸ್ಥಿತಿ ಜನರಲ್ಲೇ ಇರುತ್ತೆ. ಅಂತ ಮೆಡಿಕಲ್ ಮಾಫಿಯಾ ಬಗ್ಗೆ ಯುವ ವೈದ್ಯೊಬ್ಬಳು ಹೇಳಿರೋ ವಿಚಾರ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹಳ ಹೆಸರುವಾಸಿಯಾಗಿರೋ ಆಸ್ಪತ್ರೆಗೆ ವೈದ್ಯೆಯಾಗಿ ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ರಾಜೀನಾಮೆ ನೀಡೋ ಯುವತಿ ತನ್ನ ಕರಾಳ ಅನುಭವವನ್ನ ಬಿಚ್ಚಿಟ್ಟಿದ್ದಾಳೆ. मैंने बहुत रिप्यूटेड और अच्छा जाना माना हॉस्पिटल ज्वाइन किया नियर बाय. मैंने सोचा सुबह वहाँ पे काम करूंगी, शाम को अपने क्लिनिक में ओपीडी करूंगी एंड दे वर पेइंग रियली गुड, नो डाउट अबाउट इट. मैं पहले दिन गई वहाँ पे और मुझे मालूम पड़ा कि उनको फिजिशियन सिर्फ नाम के लिए चाहिए था. जो हॉस्पिटल की ओनर डॉक्टर थी, जो की फिजिशियन ವಿಡಿಯೋ ಮಾಡಿ ಎಲ್ಲವನ್ನೂ ತಿಳಿಸಿರೋ ಆಕೆ ಆ ಆಸ್ಪತ್ರೆಯ ಓನರ್, ಸೀನಿಯರ್ ಗೈನಕಾಲಜಿಸ್ಟ್ ಎಲ್ಲಾ ಸ್ಟಾಫ್ ಅನ್ನ ಕರೆದು ಒಂದಷ್ಟು ಸೂಚನೆಗಳನ್ನ ಕೊಟ್ಟಿದ್ರು. ಅದೇನು ಅಂದ್ರೆ ಆಸ್ಪತ್ರೆಗೆ ಬರೋ ಎಲ್ಲಾ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡ್ಕೊಳ್ಬೇಕು, ಅವಶ್ಯಕತೆ ಇರಲಿ ಅಥವಾ ಇಲ್ಲದೆ ಇರಲಿ ಎಲ್ಲರನ್ನೂ ಅಡ್ಮಿಟ್ ಮಾಡ್ಕೊಳ್ಳೇಬೇಕು. ಹಾಗೆ ICU ನಲ್ಲಿ ಯಾರಾದರೂ ಇದ್ರೆ ಅವರನ್ನ ಅಗತ್ಯಕ್ಕಿಂತ ಹೆಚ್ಚುವರಿ ದಿನಗಳ ಕಾಲ ಇರಿಸಿಕೊಳ್ಬೇಕು. ಆಸ್ಪತ್ರೆ ರೆವಿನ್ಯೂ ಜಾಸ್ತಿ ಆಗೋ ಸಲುವಾಗಿ ಇದೆಲ್ಲವನ್ನ ಮಾಡಲೇಬೇಕು ಅಂತ ಆದೇಶ ಕೊಟ್ಟಿದ್ರು ಅನ್ನೋದನ್ನ ಹೇಳಿದ್ದಾರೆ. ತಮ್ಮದೇ ಸ್ವಂತ ಕ್ಲಿನಿಕ್ ಹೊಂದಿರೋ ಯುವ ವೈದ್ಯ ಬೆಳಿಗ್ಗೆ ಹೊತ್ತು ಆ ಹೆಸರಾಂತ ಆಸ್ಪತ್ರೆಯ OPDಯಲ್ಲಿ ಕೆಲಸ ಮಾಡಿ ಸಂಜೆ ತಮ್ಮ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ತಮ್ಮ ಕೆಲಸಕ್ಕಾಗಿ ಆ ಆಸ್ಪತ್ರೆಯಲ್ಲಿ ಒಳ್ಳೆ ಸ್ಯಾಲರಿ ಕೂಡ ಕೊಡ್ತಾ ಇದ್ರು, ಅದರ ಬಗ್ಗೆ ಮಾತೇ ಇಲ್ಲ. ಆದ್ರೆ ಅವರಿಗೆ ನಾಮಕಾವಸ್ಥೆಗೆ ಮಾತ್ರ ಒಬ್ಬ ಫಿಸಿಷಿಯನ್ ಬೇಕಿತ್ತು ಅಷ್ಟೇ. ಎಲ್ಲಾ ಪೇಷಂಟ್ಗಳನ್ನು ಮಾನಿಟರ್ ಮಾಡ್ತಾ ಇದ್ದಿದ್ದು ಓನರ್. ಅಂದ್ರೆ ಯಾವ ಪೇಷಂಟ್ ಅನ್ನ ಎಷ್ಟು ದಿನ ಇರಿಸಿಕೊಳ್ಬೇಕು, ಯಾವಾಗ ಬಿಟ್ಟು ಕಳಿಸ್ಬೇಕು, ಇದೆಲ್ಲವನ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಅವರೇ. ಇದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ. ಆಸ್ಪತ್ರೆಗೆ ಬರೋ ಪ್ರತಿ ಪೇಷಂಟ್ ಹಣವನ್ನ ಲೂಟಿ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು ಕಡೆ ನನಗೆ ಒಳ್ಳೆ ಸಂಬಳ, ಇನ್ನೊಂದು ಕಡೆ ರೋಗಿಗಳಿಗೆ ವಂಚನೆ. ನನ್ನ ಕಡೆಯಿಂದ ತಪ್ಪು ನಡೆಯದೇ ಇದ್ರೂ ಆ ತಪ್ಪಿನಲ್ಲಿ ನಾನು ಇದ್ದೇನೆ ಅನ್ನೋ ಭಾವನೆ ನನಗೆ ಕಾಡೋದಕ್ಕೆ ಶುರುವಾಯಿತು. ಆದ್ರಿಂದ ನಾನು ಕೆಲಸಕ್ಕೆ ರಿಸೈನ್ ಮಾಡಿ ಬಂದೆ ಅನ್ನೋದನ್ನ ಆ ಯುವತಿ ಹೇಳ್ಕೊಂಡಿದ್ದಾಳೆ. ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದು ದೇಶದಲ್ಲಿ ಸುನಾಮಿ ಎಬ್ಬಿಸಿದೆ. ಈ ಕುರಿತಂತೆ ಸಾರ್ವಜನಿಕರು ಕೂಡ ಕಮೆಂಟ್ ಮೂಲಕ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ. ಬಹುತೇಕರು ಆ ವೈದ್ಯೆಯ ನೈತಿಕತೆಯನ್ನ ಮೆಚ್ಚಿ ಹೊಗಳಿಕೆಗಳನ್ನ ನೀಡ್ತಾ ಇದ್ದಾರೆ. ಆಕೆ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ನಮಗೂ ಇದರ ಅನುಭವ ಆಗಿದೆ ಅನ್ನೋದನ್ನ ಹಲವರು ಹೇಳ್ಕೊಂಡಿದ್ದಾರೆ. ಇನ್ನು ಕೆಲವರು ಇದು ದೇಶದಾದ್ಯಂತ ನಡೀತಾ ಇರೋ ಮಾಫಿಯಾ. ಅನಾವಶ್ಯಕ ಚೆಕಪ್, ಹೆಚ್ಚುವರಿ ಟ್ರೀಟ್ಮೆಂಟ್, ಬಿಲ್ ಜಾಸ್ತಿ ಮಾಡೋದು, ಜನರನ್ನ ಲೂಟಿ ಮಾಡೋದು ಇದೆಲ್ಲವೂ ನಡೀತಾನೆ ಬಂದಿದೆ. ICU ಅನ್ನೋದು ಎಷ್ಟೋ ಆಸ್ಪತ್ರೆಗಳ ಬಿಸ್ನೆಸ್ ಸ್ಟ್ರಾಟಜಿ ಆಗಿದೆ. ಯಾರೇ ಬಂದರೂ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. मैंने बहुत रिप्यूटेड और अच्छा जाना माना हॉस्पिटल ज्वाइन किया नियर बाय. मैंने सोचा सुबह वहाँ पे काम करूंगी, शाम को अपने क्लिनिक में ओपीडी करूंगी एंड दे वर पेइंग रियली गुड, नो डाउट अबाउट इट. मैं पहले दिन गई वहाँ पे और मुझे मालूम पड़ा कि उनको फिजिशियन सिर्फ नाम के लिए चाहिए था. जो हॉस्पिटल की ओनर डॉक्टर थी, जो की फिजिशियन नहीं थी, गायनेकोलॉजिस्ट थी, वो सारे पेशेंट्स खुद मैनेज करती थी. यानी कि वो डिसाइड करेंगी कि हर पेशेंट एडमिट होना है और वो डिसाइड करेंगी कि हर पेशेंट जो एडमिट हो रहा है उसको जितना हो सके ICU में रखो, जितने दिन हो सके उतने दिन ICU में रखो. नाम मेरा और गलत काम उनके. तो मैंने रिजाइन कर दिया क्योंकि मैं तो ऐसा नहीं होने दूंगी कि मेरे कंधे पे ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.